ವೀಕ್ಷಕರೇ ನಮಸ್ಕಾರ. ಒಂದು ಬ್ಯಾಕ್ಟೀರಿಯಾಯಿಂದ ಸ್ಟಮಕ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಾ? ಆ ಬ್ಯಾಕ್ಟೀರಿಯಾ ಅನ್ನೋದು ಜಠರದಲ್ಲಿ ಎಷ್ಟೊಂದು ವರ್ಷ, ಕೆಲವೊಂದು ಟೈಮ್ 10 ವರ್ಷ ಇನ್ನೂ ಜಾಸ್ತಿನೇ ಕೂತಿರುತ್ತೆ. ಸೊ ಈ ಒಂದು ಸಣ್ಣ ಬ್ಯಾಕ್ಟೀರಿಯಾ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಿರಲ್ಲ. ಅವರಿಗೆ ಏನು ಹೊಟ್ಟೆ ನೋವಿರಲ್ಲ, ವಾಂತಿ ಇರೋದಿಲ್ಲ, ಹೊಟ್ಟೆ ಅಲ್ಲಿ ಬಾಧೆ ಇರೋದಿಲ್ಲ. ಈ ಬ್ಯಾಕ್ಟೀರಿಯಾ ಹೆಸರು ಹೆಚ್ ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಅಂತ ಕರಿತೀವಿ. ಈ ಕನೆಕ್ಷನ್ ಇದ್ರದ್ದು ಹೆಚ್ ಪೈಲೋರಿದು ಏನಂದರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್ ಅನ್ನೋದು ಇದು ನಮ್ಮ ಒಂದು ಊಹೆ ಅಲ್ಲ. ಯಾಕಂದರೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಇದನ್ನು ನಂಬರ್ 1 ಕಾರ್ಸಿನೋಜನ್ ಅಂತ ಅದನ್ನು ಇದು ಮಾಡಿದ್ದಾರೆ. ಅಂದರೆ ಈ ನಮ್ಮ ಹ್ಯೂಮನ್ಸಲ್ಲಿ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರೋದಕ್ಕೆ ಇದು ಒಂದು ಕಾರಣ ಅಂತೇಳಿ ಈ ವಿಡಿಯೋಲಿ ನಾನು ಡೀಟೇಲಾಗಿ ಹೆಚ್ ಪೈಲೋರಿ ಬಗ್ಗೆ ಮಾತಾಡ್ತೀನಿ. ಈಗ ಹೆಚ್ ಪೈಲೋರಿ ಇದೆ ಅಂತ ಹೇಳ್ಬಿಟ್ಟು ಗಾಬರಿ ಪಡೋದಲ್ಲ. ಸೊ ಎಷ್ಟೊಂದು ಜನಕ್ಕೆ ಹೆಚ್ ಪೈಲೋರಿ, ಹೆಲಿಕೋಬ್ಯಾಕ್ಟರ್, ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಈ ಜಂತು ಜಠರದಲ್ಲಿ ಕೂತಿದೆ ಅಂತೇಳಿ ಅವ್ರಿಗೆಲ್ಲ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರೋದಿಲ್ಲ. ಹಂಗಂತ ಹೇಳ್ಬಿಟ್ಟು ಇದ್ದವ್ರಿಗೆಲ್ಲ ಲೇಟರ್ ಬರುತ್ತೆ ಅಂತನೂ ಅಲ್ಲ. ಯಾಕಂದರೆ ಇದು ಒಂದು ಟ್ರೀಟಬಲ್ ಇನ್ಫೆಕ್ಷನ್. ಅಂದರೆ ಇದನ್ನು ನಾವು ಈಸಿಯಾಗಿ ಇದನ್ನು ಕ್ಲಿಯರ್ ಮಾಡ್ಬೋದು ಜಠರದಿಂದ. ಬಟ್ ಇದು ಒಂದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಜಠರದ ಕ್ಯಾನ್ಸರ್ಗೂ ಇದು ಒಂದು ರಿಸ್ಕ್ ಅನ್ನೋದು. ಸೊ ಈ ಒಂದು ಸಣ್ಣ ಬ್ಯಾಕ್ಟೀರಿಯಾ ಅನ್ನೋದು ಜಠರದಲ್ಲಿ ಕೂತ್ಕೊಂಡು ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಕ್ಯಾನ್ಸರ್ ಅನ್ನೋದನ್ನ ಯಾವ ಥರ ಇದು ಮಾಡಬಹುದು? ಹೆಚ್ ಪೈಲೋರಿ ಅನ್ನೋದು ನೋಡಿ, ಇದು ಒಂದು ಸ್ಪೆಷಲ್ ಆಗಿ ಅಡ್ಯಾಪ್ಟ್ ಆಗಿದೆ. ಅಂದರೆ ನಮ್ಮ ಒಂದು ಹ್ಯೂಮನ್ ಸ್ಟಮಕ್ ಜಠರಕ್ಕೆ ಅದೊಂಥರ ಅಲ್ಲಿ ಎಷ್ಟು ಗ್ಯಾಸ್ಟ್ರಿಕ್ ಆಮ್ಲ, ಅಸಿಡಿಟಿ ಅದೆಲ್ಲ ಇದ್ರೂ ಎಷ್ಟೊಂದು ಸರಿ ಎಲ್ಲ ಥರದ ಬ್ಯಾಕ್ಟೀರಿಯಾನು ಗ್ಯಾಸ್ಟ್ರಿಕ್ ಆಮ್ಲ ಸಾಯಿಸುತ್ತೆ. ಬಟ್ ಈ ಹೆಚ್ ಪೈಲೋರಿ ಒಂಥರ ಒಳ್ಳೆ ಮೆಕ್ಯಾನಿಸಮ್ ಅನ್ನೋದನ್ನ ಡೆವಲಪ್ ಮಾಡ್ಕೊಂಡಿದೆ. ಅದೊಂದು ಯೂರಿಯಸ್ ಅಂತ ಒಂದು ಎನ್ಸೈಮ್ ರೆಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅದ್ರ ಸುತ್ತಮುತ್ತ ಇರೋ ಒಂದು ಅಸಿಡಿಕ್ ಎನ್ವೈರನ್ಮೆಂಟ್ನ ಕಡಿಮೆ ಮಾಡಿಕೊಂಡು ಅದು ಅಲ್ಲೇ ಸರ್ವೈವ್ ಆಗ್ತಾ ಇರುತ್ತೆ ವರ್ಷಾನ್ಗಟ್ಲೆ. ಸೊ ಈ ಜಠರದ ಲೈನಿಂಗ್ ಅನ್ನೋದನ್ನ ಅದು ಒಳಗಡೆ ಸೇರ್ಕೊಂಡು ಅದು ಕೆಲವೊಂದು ಒಬ್ಬರಿಗೆ 15-20 ವರ್ಷನೇ ಇರುತ್ತೆ. ಸೊ ಕೆಲವೊಂದು ಟೈಮು ಎಷ್ಟೊಂದು ಜನಕ್ಕೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆನೇ ಇರೋದಿಲ್ಲ. ಏನಕ್ಕೋ ಟೆಸ್ಟ್ ಮಾಡಿದಾಗ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ವಿಪರೀತ ಅದರಿಂದ ಪದೇ ಪದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇರುತ್ತೆ. ಕೆಲವರಿಗೆ ಜಠರ, ಸಣ್ಣ ಕರಳು, ಡ್ಯೂಡಿನಮ್ ಅಂತೀವಿ, ಅಲ್ಲೆಲ್ಲ ಅಲ್ಸರ್ಸ್ ಆಗ್ತಾ ಇರುತ್ತೆ, ಹುಣ್ಣಾಗ್ತಾ ಇರುತ್ತೆ. ಕೆಲವರಿಗೆ ಹೊಟ್ಟೆ ನೋವು, ಒಂಥರ ಹೊಟ್ಟೆಯಲ್ಲಿ ಬಾಧೆ, ಸಂಕಟ, ಹೊಟ್ಟೆ ಉಬ್ಬೋದು, ಹಲವಾರು ಥರದ ಸಿಂಪ್ಟಮ್ಸ್ ಇರುತ್ತೆ. ಇನ್ನು ಎಷ್ಟೊಂದು ಜನಕ್ಕೆ ಅವ್ರಿಗೆ ಏನು ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಈ ಹೆಚ್ ಪೈಲೋರಿ ಅನ್ನೋದನ್ನ ಬರೀ ಏನೋ ಒಂದು ರೋಗ ಲಕ್ಷಣದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಯಾರಿಗೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅವ್ರಿಗೆ ಹೆಚ್ ಪೈಲೋರಿ ಅಂತ ಹೇಳಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಅದಕ್ಕೆ ಸಂಬಂಧಪಟ್ಟಿಲ್ಲ ಇಲ್ಲದಿರಬಹುದು. ಸೊ ಗ್ಯಾಸು, ಅಸಿಡಿಟಿ, ಬ್ಲೋಟಿಂಗ್ ಅನ್ನೋದು ತುಂಬಾ ಕಾಮನ್. ಹಂಗಂತೇಳಿ ಅವ್ರಿಗೆಲ್ಲ ಹೆಚ್ ಪೈಲೋರಿ ಇದೆ ಅಂತಲ್ಲ. ಈ ಹೆಚ್ ಪೈಲೋರಿ ಅನ್ನೋದು ಒಂದು ಕ್ಯಾನ್ಸರ್ಗೆ ಕನೆಕ್ಷನ್ ಏನಂದ್ರೆ, ಈಗ ಒಂದು ಬಯೋಲಾಜಿಕಲ್ ಪ್ರೋಸೆಸ್ ಅನ್ನೋದು ಅದು ಒಂದು ವರ್ಷ ತಗೊಳುತ್ತೆ ಕ್ಯಾನ್ಸರ್ ಆಗಲಿಕ್ಕೆ. ಸೊ ಒಳಗಡೆ ಹೆಚ್ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಜಂತು ಕೂತು ಏನ್ ಮಾಡುತ್ತೆ, ಈ ಜಠರದ ಲೈನಿಂಗ್ ಅನ್ನೋದನ್ನ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ತಡ ಮಾಡ್ತಾ ಇರುತ್ತೆ. ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಕೆಲವರಿಗೆ ಆ ತರ ವರ್ಷಾನ್ಗಟ್ಲೆ ಆಗಿ ಅಲ್ಲಿ ಒಂದು ಗ್ಲ್ಯಾಂಡ್ಸ್, ಅಂದ್ರೆ ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತೀವಿ, ಅದನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅದರಿಂದ ಕೆಲವ್ರಿಗೆ ಏನಾಗುತ್ತೆ, ಈ ಅಟ್ರೋಫಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಸೊ ಅಂದ್ರೆ ಆ ಒಂದು ಸೆಲ್ಸ್ ಅಲ್ಲೇ ಏನೋ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಅದನ್ನ ನಾವು ಇಂಗ್ಲಿಷಲ್ಲಿ ಇಂಟೆಸ್ಟೈನಲ್ ಮೆಟಾಪ್ಲೇಸಿ ಅಂತ ಕರಿತೀವಿ. ಸೊ ಇವೆಲ್ಲ ಕ್ಯಾನ್ಸರ್ಗೆ ಆಗೋಕೆ ಎಷ್ಟೋ ವರ್ಷ ಆಗುತ್ತಲ್ಲ, ಅದಕ್ಕೆ ಮುಂಚೆ ಆಗೋ ಚೇಂಜಸ್. ಆಮೇಲೆ ಡಿಸ್ಪ್ಲೇಸಿ ಅಂತ ಕೆಲವ್ರಿಗೆ ಆಗುತ್ತೆ. ಕೆಲವ್ರಿಗೆ ಯಾರೋ ತುಂಬಾ ಕಡಿಮೆ ಪ್ರಮಾಣದ ಜನಕ್ಕೆ ಮಾತ್ರ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದಾಗುತ್ತೆ. ಕೆಲವರಿಗೆ ಎಷ್ಟೊಂದು ಜನಕ್ಕೆ ನಾನು ಹೇಳಿದ್ನಲ್ಲ, ಹೆಚ್ ಪೈಲೋರಿ ಅನ್ನೋದು ಈ ಥರದ್ದು ಒಂದು ಕ್ಯಾನ್ಸರ್ ಸೀಕ್ವೆನ್ಸ್ ಅನ್ನೋದೇ ಡೆವಲಪ್ ಆಗೋದಿಲ್ಲ. ಕ್ಯಾನ್ಸರ್ ಅಂದರೆ ಹಲವಾರು ರಿಸ್ಕ್ ಫ್ಯಾಕ್ಟರ್ಸು ಇರುತ್ತೆ. ಯಾವ ಥರ ಹೆಚ್ ಪೈಲೋರಿ ಇದು, ಆಮೇಲೆ ಎಷ್ಟು ವರ್ಷಗಳಿಂದ ಈ ಹೆಚ್ ಪೈಲೋರಿ ಅನ್ನೋದು ನಮ್ಮ ಜಠರದಲ್ಲಿ ಕೂತಿದೆ. ಕೆಲವರಿಗೆ ಅವ್ರದ್ದೇ ಒಂದು ಜೆನೆಟಿಕ್ ರಿಸ್ಕ್ ಅನ್ನೋದಿರುತ್ತೆ. ಆಮೇಲೆ ಮದ್ಯಪಾನ, ಅವರ ಆಹಾರ, ಜೀವನ ಶೈಲಿ, ಅವರ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಯಾವ ಥರ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಇಂಥವೆಲ್ಲ ಇದ್ದು ಅದ್ರ ಜೊತೆಗೆ ಹೆಚ್ ಪೈಲೋರಿ ಇದ್ದಾಗ ರಿಸ್ಕ್ ಅನ್ನೋದು ಜಾಸ್ತಿ ಆಗುತ್ತೆ. ಹೆಚ್ ಪೈಲೋರಿ ಇದೆ ಅಂದ ತಕ್ಷಣನೇ ಕ್ಯಾನ್ಸರ್ ರಿಸ್ಕ್ ಇದೆ ಈ ಮನುಷ್ಯನಿಗೆ ಅಂತ ಹೇಳ್ಬಿಟ್ಟು ಭಯ ಪಡೋ ಅವಶ್ಯಕತೆ ಇಲ್ಲ. ಹೆಚ್ ಪೈಲೋರಿ ಅನ್ನೋದು ಇನ್ನೊಂದು ಈ ಒಂಥರ ಈ ಲೋ ಗ್ರೇಡ್ ಕ್ಯಾನ್ಸರ್ ಅಂತೀವಿ, ಗ್ಯಾಸ್ಟ್ರಿಕ್ ಮಾಲ್ಟ್ ಲಿಂಫೋಮಾ ಅಂತ ಯಾರಾದರೂ ನೋಡಿರ್ತಾರೆ ರಿಪೋರ್ಟಲ್ಲಿ, MALT ಅಂತ ಕ್ಯಾಪಿಟಲ್ಸ್ ಅಲ್ಲಿ ಹಾಕಿರ್ತಾರೆ. ಇದು ಒಂಥರ ಕ್ಯಾನ್ಸರೇ, ಬಟ್ ಇದು ತುಂಬಾ ನಿಧಾನಕ್ಕೆ ಬೆಳೆಯುವಂಥದ್ದು. ಸೊ ಇದು ಒಂದು ಅದ್ಭುತ ಏನಂದ್ರೆ, ಇದು ಇಂಥ ಪೇಷಂಟ್ಸ್ಗೆ ಹೆಚ್ ಪೈಲೋರಿ ಅನ್ನೋದನ್ನ ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ಆಗ್ತಾ ಇರೋ ಒಂದು ಅರ್ಲಿ ಸ್ಟೇಜ್ ಕ್ಯಾನ್ಸರ್ ತರ ಚೇಂಜಸ್ ಇರುತ್ತಲ್ಲ, ಅದು ಕಂಪ್ಲೀಟ್ ಆಗಿ ಹೊರಟೆ ಹೋಗಿರುತ್ತೆ. ಸೊ ಅಂತ ಒಂದು ಅದ್ಭುತವಾಗಿರೋಂಥ ಇದು ಶಕ್ತಿ ಇದೆ ಈ ಟ್ರೀಟ್ಮೆಂಟ್ಗೆ. ಯಾಕೆ ನಮ್ಮ ದೇಶದ ಜನ ಈ ಹೆಚ್ ಪೈಲೋರಿ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ, ಇದು ತುಂಬಾ ಕಾಮನ್. ಈಗ ರೋಡಲ್ಲಿ ಹೋಗ್ಬಿಟ್ಟು ನಾನೊಂದು 10 ಜನನ ಕರ್ಕೊಂಡ್ಬಂದು ಟೆಸ್ಟ್ ಮಾಡೋದ್ರಲ್ಲ ಒಂದು 4 ಜನಕ್ಕೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಅವರು ಟೀನೇಜರ್ಸ್ 10, 12 ವರ್ಷ, 13 ವರ್ಷ ಆ ಟೈಮಲ್ಲೂ ಬಂದಿರುತ್ತೆ, ವರ್ಷಾನ್ಗಟ್ಲೆ ಇರುತ್ತೆ. ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ, ಎಲ್ಲರೂ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಬಿಡಿ ಅಂತಲ್ಲ.
ಸೊ ಕೆಲವೊಂದು ಟೈಮ್ ಅವರೇ ಆಂಟಿಬಯೋಟಿಕ್ಸ್ ತೊಗೊಂಡ್ಬಿಟ್ಟಿರ್ತಾರೆ, ಯಾರೋ ಅವ್ರ ಫ್ರೆಂಡೋ ಇನ್ನೊಬ್ರು ಯಾರೋ ತಗೊಂತಾ ಇದ್ರು ಅಂತ ಹೇಳ್ಬಿಟ್ಟು. ಈ ಥರದ ಆಂಟಿಬಯೋಟಿಕ್ಸ್ ಇಷ್ಟ ಬಂದಂಗೆಲ್ಲ ತಗೊಂಡು ಏನಾಗ್ತದೆ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೆಳ್ಕೊಂತ ಇದೆ. ಸೊ ಈ H. pylori ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಅದು ಒಂಥರ ಕಷ್ಟ ಆಗ್ತಾ ಇದೆ ಅದನ್ನ ಕ್ಲಿಯರ್ ಮಾಡೋಕ್ಕೆ. ಯಾಕಂದ್ರೆ ಈ ಬೇಡದೇ ಇರೋದಕ್ಕೆಲ್ಲ ಅಥವಾ ಬೇಕಾಗಿಲ್ಲದೆ ಇರೋ ಟೈಮಲ್ಲೆಲ್ಲ ಆಂಟಿಬಯೋಟಿಕ್ ತಗೊಂಡ್ರೆ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬೇಕಾಗಿರೋ ಟೈಮ್ ಆಂಟಿಬಯೋಟಿಕ್ ಕೊಟ್ಟಾಗ ಅವು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅನ್ನೆಸರಿ ಆಂಟಿಬಯೋಟಿಕ್ಸ್ನ ತಗೊಳಕ್ ಹೋಗ್ಬೇಡಿ. ಯಾರೋ ನಿಮ್ಮ ಫ್ರೆಂಡು, ಪಕ್ಕದ ಮನೆಯವರು, ಯಾವುದೋ ನೆಂಟರು ತಗೊಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಅಸಿಡಿಟಿ, ಎಲ್ಲ ಸಮಸ್ಯೆನೇ H. pylori ಅಂತ ಅನ್ಕೊಂಬೇಡಿ. ಇದಕ್ಕೆ ಒಂದು ವೈಜ್ಞಾನಿಕವಾಗಿ ಒಂದು ರೈಟ್ ಟೆಸ್ಟ್ ಅನ್ನೋದು ಮಾಡಬೇಕು, ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಕನ್ಫರ್ಮ್ ಮಾಡ್ಕೊಬೇಕು ಆ H. pylori ಅನ್ನೋದು ನಿಜವಾಗ್ಲೂ ಆಕ್ಚುಲಿ ಟ್ರೀಟ್ಮೆಂಟ್ ಕೊಟ್ಮೇಲೆ ಹೋಗಿದ್ಯಾ ಅಂತ. ಈಗ H. pyloriಗೆ ಯಾವ ಥರ ಟೆಸ್ಟ್ ಮಾಡ್ತೀವಿ? ಸಿಂಪಲ್ ಟೆಸ್ಟು ಉಸಿರಲ್ಲಿ ಮಾಡ್ತೀವಿ. ನಮ್ಮ ಬಾಯಿಂದ ಬರೋ ಒಂದು ಉಸಿರನ್ನ ಗಟ್ಟಿಯಾಗಿ ಊದಿ ಒಂದು ಮಾತ್ರೆ ಕೊಟ್ಟು ಯೂರಿಯಾ ಬ್ರೆತ್ ಟೆಸ್ಟ್ ಅಂತ. ಈಗ ಕೆಲವರು ಎಂಡೋಸ್ಕೋಪಿಗೆ ಮಾಡಿಸ್ಕೊತಾ ಇರ್ತಲ್ಲ, ಅಂಥವ್ರಿಗೆ ನಾವು ಅಲ್ಲಿಂದಲ್ಲೇ ಒಂದು ಜಠರದಿಂದ ಒಂದು ಸಣ್ಣ ಸ್ಯಾಂಪಲ್ ತಗೊಂಡು ಸ್ಲೈಡಲ್ಲಿ ಹಾಕಿ ನೋಡ್ತೇವೆ H. pylori ಇದೆಯಾ ಅಂತ. ಕೆಲವರೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಬಂದ್ಬಿಟ್ಟು ಇದು ಪಾಸಿಟಿವ್ ಇದೆ ಸರ್, ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ ಅದು ಅಂತ ಗಾಬರಿ ಆಗ್ತಾ ಇರ್ತಾರೆ. ಈ ಬ್ಲಡ್ ಆಂಟಿಬಾಡೀಸ್ ಅನ್ನೋದು ಕೆಲವೊಂದು ಟೈಮು H. pylori ಅವರಿಗೆ ಕರೆಂಟ್ ಇನ್ಫೆಕ್ಷನ್ ಇಲ್ಲ, ಯಾವಾಗ ಮುಂಚೆ ಇದ್ರೂ ಅದು ಪಾಸಿಟಿವ್ ಇರುತ್ತೆ, ಹಂಗಂತ ಹೇಳ್ಬಿಟ್ಟು ಈಗಲೂ ಇದೆ ಅಂತಲ್ಲ. ಸೊ ಆ ಪಾಸಿಟಿವ್ ಆಂಟಿಬಾಡಿ ಟೆಸ್ಟ್ ಅನ್ನೋದು ಈಗ ನಿಮ್ಗೆ H. pylori ಇದೆ ಅಂತ ಏನು ಪ್ರೂಫ್ ಕೊಡೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಟೆಸ್ಟ್ನ ಎಲ್ಲ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಂಡು ಮಾಡಿಸ್ಕೊಂಬಾರ್ದು. ಕೆಲವೊಂದು ಟೈಮು ಕೆಲವೊಂದು ಮೆಡಿಸಿನ್ಸ್ ತಗೊತಾ ಇರ್ತೀರಾ, ಅದೂ ಇಂಟರ್ಫಿಯರ್ ಆಗುತ್ತೆ H. pylori ಟೆಸ್ಟಿಂಗು. ಈಗ ಈ ಗ್ಯಾಸ್ಟ್ರಿಕ್ ಮಾತ್ರೆ ಇರುತ್ತಲ್ಲ, ಆಸಿಡ್ ಸಪ್ರೆಷನ್, PPIs ಅಂತ ಕರಿತೀವಿ. ಕೆಲವೊಂದು ಟೈಮು ರೀಸೆಂಟಾಗಿ ಏನಾದರೂ ಆಂಟಿಬಯೋಟಿಕ್ಸ್ ತಗೊಂಡಿದ್ರೆ, ಅಥವಾ ಕೆಲವೊಂದು ಮೆಡಿಸಿನ್ನು ಬಿಸ್ಮತ್ ಅಂತ ಕರಿತೀವಿ. ಸೊ ಇಂಥವೆಲ್ಲ ತಗೊತಾ ಇದ್ದು ಆವಾಗ H. pylori ಟೆಸ್ಟಿಂಗ್ ಅದು ಫಾಲ್ಸ್ ನೆಗೆಟಿವ್ ಬರುತ್ತೆ. ಸೊ ಯಾವುದೋ ಸುಮ್ಮನೆ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು H. pyloriಗೆ ಸುಮ್ಮನೆ ಈ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಳಕ್ ಹೋಗ್ಬಾರ್ದು. ನಿಮ್ಮ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಮಾತಾಡಿ, ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ. ಈಗ ನಿಜವಾಗ್ಲೂ ಕನ್ಫರ್ಮ್ ಆಗಿದೆ H. pylori ಅಂತ ನಮಗೆ ಗೊತ್ತಾದ್ರೆ ಇದನ್ನ ಕ್ಯೂರ್ ಮಾಡ್ಬೋದಾ? ಎಷ್ಟೊಂದು ಜನ ಕೇಳ್ತಾರೆ, ಇದು ಕ್ಯೂರ್ ಆಗುತ್ತಾ ನಿಜವಾಗ್ಲೂ ಅಂತ. ಹೌದು, ಮೆಜಾರಿಟಿ ಆಫ್ ಪೀಪಲ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಬೋದು. ಇದಕ್ಕೆ ಆಂಟಿ ಆಸಿಡ್ ಅಸಿಡಿಟಿ ಮಾತ್ರ ಇರುತ್ತೆ, ಇದಕ್ಕೆ ಆಂಟಿಬಯೋಟಿಕ್ಸ್ ಇರುತ್ತೆ, ಕೆಲವರಿಗೆ ಇದ್ರ ಜೊತೆಗೆ ನಾವು ಈ ಪ್ರೋಬಯೋಟಿಕ್ ಅಂತ ಕೊಡ್ತೀವಿ. ಸೊ ಈ ಕಾಂಬಿನೇಷನ್ ಅನ್ನೋದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಶರೀರ ಒಂದೊಂದ್ ತರ, ಅವ್ರಿಗೆ ಪ್ರೀವಿಯಸ್ ಆಂಟಿಬಯೋಟಿಕ್ ಎಕ್ಸ್ಪೋಜರ್ ಇದೆಯಾ, ಆಂಟಿಬಯೋಟಿಕ್ ಅಲರ್ಜಿ ಇದೆಯಾ, ಇವೆಲ್ಲ ನೋಡಿ ಅದ್ರ ಪ್ರಕಾರ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇರ್ತೀವಿ. ಯಾಕಂದ್ರೆ ಟ್ರೀಟ್ಮೆಂಟ್ ಅನ್ನೋದು ಒಂಥರ ಚೇಂಜ್ ಆಗ್ತಾ ಇದೆ. 10 ವರ್ಷದಿಂದ ಇತ್ತು, ಈಗ ಏನಿದೆ ಎಲ್ಲ ಡಿಫ್ರೆಂಟ್. ಯಾಕಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನೋದು ಡೆವಲಪ್ ಆಗ್ತಾ ಇದೆ. ಯಾವುದು ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನೋದು ಅದು ನಿಮ್ಮ ಗ್ಯಾಸ್ಟ್ರೆಂಟ್ರಾಲಜಿಸ್ಟೇ ಡಿಸೈಡ್ ಮಾಡ್ತಾರೆ. ಕೆಲವೊಂದು ಕಾಮನ್ ಆಗಿ ಯೂಸ್ ಮಾಡುವಂಥ ಮೆಡಿಸಿನ್ಸ್ಗೆಲ್ಲ ಏನಾಗಿದೆ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದು ಈ H. pyloriನೂ ಅದು ಒಂಥರ ಟಫ್ ಬ್ಯಾಕ್ಟೀರಿಯಾ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಮೆಡಿಸಿನ್ನ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಈಗ ಕೆಲವೊಂದು ಟೈಮ್ ಏನಾಗುತ್ತೆ, ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಹೊಟ್ಟೆ ನೋವು, ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಅವ್ರೇನು ಅನ್ಕೊಂತಾರೆ, H. pylori ಬ್ಯಾಕ್ಟೀರಿಯಾ ಹೊಟ್ಟೋಗಿದೆ ಇನ್ನ ಜಂತು ನನಗೆ ಅಂತ. ಸೊ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು H. pylori ಹೋಗಿದೆ ಅಂತಲ್ಲ. ಇದು ಏನ್ ಮಾಡ್ತೀವಿ ನಾವು, ನಿಜವಲ್ಲೂ ಇದನ್ನ ಆಕ್ಚುಲಿ ಒಂದು ಗೈಡ್ಲೈನ್ಸ್ ಪ್ರಕಾರ, ಒಂದು ವೈಜ್ಞಾನಿಕವಾಗಿ ರೆಕಮೆಂಡೇಶನ್ ಏನಿದೆ ಅಂದ್ರೆ ಇದನ್ನ ಕನ್ಫರ್ಮ್ ಮಾಡ್ಕೊಬೇಕು. ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಇದು ನಿಜವಲ್ಲೂ ಹೋಗಿದ್ಯಾ ಅಂತ. ಆ ಉಸಿರಿಂದ ಒಂದು ಟೆಸ್ಟ್ ಹೇಳಿದ್ನಲ್ಲ, ಯೂರಿಯಾ ಬ್ರೆತ್ ಟೆಸ್ಟ್ ಅಂತ. ಸೊ ಅದನ್ನ ಮಾಡ್ಬೇಕಾದ್ರೆ ಕೆಲವೊಂದು ಟೈಮು ನಾವು ಒಂದು 2 ವಾರದವರೆಗೂ ಯಾವುದೇ ಆಂಟಾಸಿಡ್ಸ್, ಆಂಟಿಬಯೋಟಿಕ್ಸ್ ಅವೆಲ್ಲ ಏನು ತಗೊಂಬಾರ್ದು. ಸೊ ಇಂಥವು ನಿಮ್ಮ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಅದನ್ನ ಅಡ್ವೈಸ್ ಮಾಡ್ತಾರೆ. ಯಾವ ಮೆಡಿಸಿನ್ಸ್ನ ಮಾತ್ರೆಗಳನ್ನ ನೀವು ಟೆಂಪರರಿ ಸ್ಟಾಪ್ ಮಾಡಬೇಕು, ಗ್ಯಾಸ್ಟ್ರಿಕ್ ಮಾತ್ರೆ ಯಾವಾಗ ಸ್ಟಾಪ್ ಮಾಡಬೇಕು ಇಂಥವೆಲ್ಲ. ಯಾಕಂದ್ರೆ ಇವೆಲ್ಲ ರಿಸಲ್ಟ್ ಹತ್ರ ಇಂಟರ್ಫಿಯರ್ ಆಗ್ಬಿಡುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಈ ವಿಡಿಯೋಲಿ, H. pylori ಅನ್ನೋದು ಜಠರದ ಕ್ಯಾನ್ಸರ್ ಅನ್ನೋದನ್ನ ಒಂದು ಕಾಸ್ ಮಾಡುತ್ತೆ ಅಂದ್ರೆ ಟ್ರೀಟ್ಮೆಂಟ್ ಅನ್ನೋದು ಕೊಟ್ರೆ ಆ ಕ್ಯಾನ್ಸರ್ ರಿಸ್ಕ್ ಹೋಗುತ್ತಾ ಅಂತ. ಎಷ್ಟೊಂದು ಸ್ಟಡೀಸ್ ಇದೆ. ಈಗ ನಮಗೆ ಜಠರದ ಕ್ಯಾನ್ಸರ್ ರಿಸ್ಕ್ ಅನ್ನೋದು H. pylori ಟ್ರೀಟ್ಮೆಂಟ್ನ ಕೊಟ್ರೆ ಅದು ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ H. pylori ಎರಾಡಿಕೇಶನ್ ಅಂದ್ರೆ ಈ ಟ್ರೀಟ್ಮೆಂಟ್ ಬಗ್ಗೆ ನಾವು ಜಾಸ್ತಿ ಒಂದ್ ಸ್ವಲ್ಪ ಗಮನ ಕೊಡ್ತೀವಿ. ಬರೀ ಅಲ್ಸರು, ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಅವರ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡೋದು ಅಂತಲ್ಲ. ಇದು ಒಂಥರ ಕ್ಯಾನ್ಸರ್ನ ತಡೆಗಟ್ಟೋ ಅಂತ ಒಂದು ಟ್ರೀಟ್ಮೆಂಟ್ ಇದು. ಅದು ಎಷ್ಟು ಬೇಗ ಆ ಟ್ರೀಟ್ಮೆಂಟ್ನ ಕೊಡ್ತೀವೋ ಅಷ್ಟು ಬೆಟರ್. ಯಾಕಂದ್ರೆ ಕೆಲವೊಂದು ಟೈಮು ಕ್ಯಾನ್ಸರ್ಗೆ ಮುಂಚೆ ಇರೋ ಪ್ರೀ ಕ್ಯಾನ್ಸರಸ್ ಚೇಂಜಸ್ ಅಂತ ಡೆವಲಪ್ ಆದರೆ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಯಾರಿಗೋ ಆಲ್ರೆಡಿ ಒಳಗಡೆ ಏನೋ ಒಂದು, ಉದಾಹರಣೆಗೆ ಸ್ವಲ್ಪ ಕ್ಯಾನ್ಸರ್ಗಿಂತ ಮುಂಚೆ ಚೇಂಜಸ್ ಅಂತ ಹೇಳಿದ್ನಲ್ಲ, ಆ ಥರ ಡೆವಲಪ್ ಆಗಿದೆ ಅನ್ಕೊಳ್ಳಿ, ಅಂಥವ್ರಿಗೂ ನಾವು ಈ H. pylori ಅನ್ನೋ ಟ್ರೀಟ್ಮೆಂಟ್ನ ಕೊಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಬ್ಯಾಕ್ಟೀರಿಯಾನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಮತ್ತೆ ಅದ್ರದ್ದು ಅವ್ರ ಕ್ಯಾನ್ಸರ್ ರಿಸ್ಕು, ಒಂದು ಬೇರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕೆಲವೊಬ್ರು ಹೈ ರಿಸ್ಕ್ ಪೇಷಂಟ್ಸ್ ಇರ್ತಾರೆ. ಸೊ ಅಂಥವ್ರಿಗೆ
ಆಲ್ರೆಡಿ ಒಳಗಡೆ ಏನೋ ಚೇಂಜಸ್ ಆಗಿದೆ ಅಂಥವ್ರಿಗೆ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದೊಂದ್ಸರಿ ಎಂಡೋಸ್ಕೋಪಿ ಮಾಡಿ ಅವ್ರಿಗೆ ಚೆಕ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಜಠರಕ್ಕೆ ಯಾವುದು ಸ್ಕ್ಯಾನ್ ಇಲ್ಲ. ಈಗ ಮನೇಲಿ ಉದಾಹರಣೆಗೆ ತಂದೆಗೋ ತಾಯಿಗೋ ಅಕ್ಕನಿಗೋ ಅಣ್ಣನಿಗೋ ಅಥವಾ ಯಾರಿಗೋ ಅವರ ಮಗುಗೇನೆ ಯಾರಿಗೋ ಮಕ್ಕಳಿಗೇನೋ ಗ್ಯಾಸ್ಟ್ರಿಕ್ ಕ್ಯಾನ್ಸರು ಜಠರದ ಕ್ಯಾನ್ಸರ್ ಆಗಿದೆ ಅಂದ್ರೆ ನಿಮ್ಮ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ನೀವು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಈ ಫ್ಯಾಮಿಲಿ ಹಿಸ್ಟ್ರಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಇರುತ್ತೆ. ಕೆಲವೊಂದು ರೋಗ ಲಕ್ಷಣ ಯಾವುದೇ ಕಾರಣಕ್ಕೂ ಸುಮ್ಮನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ನಿರ್ಲಕ್ಷಣೆ ಮಾಡಬಾರ್ದು. ಈಗ ತೂಕ ಕಡಿಮೆ ಆಗ್ತಾ ಇದ್ದೀರಾ, ವಾಂತಿ ಮಾಡ್ಕೊತಾ ಇದ್ದೀರಾ, ವಾರಗಟ್ಲೆ ಹೋಗ್ತಾ ಇದೆ, ಕೆಲವೊಂದು ಟೈಮು ಈ ರೋಡಲ್ಲಿ ಹಾಕೋ ಟಾರ್ ತರ ಮೋಷನ್ ಆಗ್ತಾ ಇದೆ, ಆಮೇಲೆ ತುತ್ತು ನುಂಗೋಕ್ ತೊಂದರೆ ಆಗ್ತಾ ಇದೆ, ರಕ್ತ ಕಡಿಮೆ ಆಗ್ತಾ ಇದೆ, ಬಲಹೀನತೆ ಆಗ್ತಾ ಇದೆ, ಆಮೇಲೆ ಊಟ ಸ್ವಲ್ಪ ತಿಂದ್ರೆ ಹೊಟ್ಟೆ ಎಲ್ಲ ಫುಲ್ ಅನಿಸ್ತಾ ಇದೆ, ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಅದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಒಂದು ಲಕ್ಷಣಗಳಿರ್ಬೋದು. ಈಗ ಈ ವಿಡಿಯೋಲಿ ನೀವು 5 ಜ್ಞಾಪಕ ಇಟ್ಕೊಬೇಕಂದ್ರೆ, ಮೊದಲನೇದಾಗಿ ಈ ಹೆಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ, ಇದು ತುಂಬಾ ಸಹಜ. ನಾನು ಹೇಳಿದಂಗೆ 4, 5 ಜನ 10 ಜನರಲ್ಲಿ ಇರುತ್ತೆ. ಎಷ್ಟೊಂದು ಜನಕ್ಕೆ ಏನು ತೊಂದರೆ ಇರಲ್ಲ ಇದರಲ್ಲಿ. ಎರಡನೇದು, ಎಷ್ಟೊಂದು ಜನಕ್ಕೆ ಹೆಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಇದ್ರೂ ಅವ್ರಿಗೇನು ಸ್ಟಮಕ್ ಕ್ಯಾನ್ಸರು ಜಠರದ ಕ್ಯಾನ್ಸರ್ ಏನು ಬರೋದಿಲ್ಲ. ಮೂರನೇದಾಗಿ, ಯಾರಿಗೆ ಹೆಚ್ ಪೈಲೋರಿ ಜಂತು ಜಠರದಲ್ಲಿ ಕೂತು ತೊಂದರೆ ಕೊಡ್ತಾ ಇದೆ, ಅದೊಂದು ರಿಸ್ಕ್ ಫ್ಯಾಕ್ಟರು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ. ನಾಲ್ಕನೇದು, ಹೆಚ್ ಪೈಲೋರಿ ಅನ್ನೋದು ಇದು ನಾವು ಈಗ ಡಿಟೆಕ್ಟ್ ಮಾಡಿ ಅದನ್ನ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋದು 90% ಅಷ್ಟು ಜನಕ್ಕೆ. ಐದನೇದಾಗಿ, ಈಗ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅದು ಹೋಗಿದೆ ಅಂತ ನೀವು ಅನ್ಕೊಬಾರ್ದು. ಯಾಕಂದ್ರೆ ಕೆಲವೊಂದು ಟೈಮು ನಾವು ಆ ಉಸಿರಿನ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಂತೀವಿ ಅದು ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಹೆಚ್ ಪೈಲೋರಿ ಬಗ್ಗೆ ಮಾಡಿರೋ ಉದ್ದೇಶ ಜನರನ್ನ ಹೆದರ್ಸೋಕಲ್ಲ. ಅವರು ಅನ್ವಾಂಟೆಡ್ ಆಗಿ ಮೆಡಿಸಿನ್ಸ್, ಅನ್ವಾಂಟೆಡ್ ಆಗಿ ಆಂಟಿಬಯೋಟಿಕ್ಸ್ ಅದನ್ನೆಲ್ಲ ತಗೊಳಕ್ ಹೋಗ್ಬಾರ್ದು. ಆಮೇಲೆ ಬೇಡದೇ ಇರೋ ಹೆಚ್ ಪೈಲೋರಿ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಫೆಕ್ಷನ್ ಕನ್ಫರ್ಮ್ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಪ್ರಾಪರ್ ಆಗಿ ಕ್ಲಿಯರ್ ಮಾಡ್ಕೊಬೇಕು. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಈ ಜಠರದ ಕ್ಯಾನ್ಸರ್ ಅನ್ನೋದು ಎಷ್ಟೋ ವರ್ಷಗಳ ಮುಂಚೆನೆ ಒಳಗಡೆ ಚೇಂಜಸ್ ಅಲ್ಲಿ ಬದಲಾವಣೆ ಆಗುತ್ತೆ. ಈ ಹೆಚ್ ಪೈಲೋರಿ ಅನ್ನೋದು ಎಂತ ಒಂದು ಅದ್ಭುತ ಇದೆ ಅಂದ್ರೆ, ಇದನ್ನ ಕ್ಲಿಯರ್ ಮಾಡಿದ್ರೆ ಜಠರದ ಲೈನಿಂಗ್ ಇಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋ ರಿಸ್ಕೇ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಷ್ಟೊಂದ್ ಸರಿ ಈ ಒಂಥರ ಆಶ್ಚರ್ಯ ಆಗುತ್ತೆ, ಇದು ಒಂದು ಸಣ್ಣ ಬ್ಯಾಕ್ಟೀರಿಯಾ ಅನ್ನೋದು ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಜಠರದ ಕ್ಯಾನ್ಸರ್ ಅನ್ನೋದನ್ನ ಕಾಸ್ ಮಾಡುತ್ತಾ ಅಂತ. ಇದೇ ಒಂದು ಎಕ್ಸಾಂಪಲ್. ಧನ್ಯವಾದ.